ಓಂ ಶ್ರೀ ಸಾಯಿನಾಥಾಯ ನಮಃ. ಶಿರಡಿ ಬಾಬಾರವರ ದಿವ್ಯ ಲೀಲೆಗಳು. ಜನವರಿ 3. ಶಿರಡಿಯಲ್ಲಿ ಜಯಕರ ಅವರ ಪುತ್ರ ರಘುನಂದನ್ ದೇಹಾವಸಾನ. ಶ್ಯಾಮರಾವ್ ಜಯಕರ್ ಅವರು ಜಗತ್ಪ್ರಸಿದ್ಧ ದ್ವಾರಕಾಮಯಿ ಭಂಗಿಯಲ್ಲಿ ಕುಳಿತಿರುವ ಸಾಯಿಬಾಬಾರವರ ಭಾವಚಿತ್ರವನ್ನು ಬಿಡಿಸುವ ಸಮಯದಲ್ಲಿ ಸುಮಾರು 8 ತಿಂಗಳ ಕಾಲ ಶಿರಡಿಯಲ್ಲಿ ತಮ್ಮ ಕುಟುಂಬದವರೊಡನೆ ತಂಗಿದ್ದರು. ಇವರ 2 ಮಕ್ಕಳು ಸಾಯಿಬಾಬಾರವರಿಗೆ ಪ್ರೀತಿಪಾತ್ರರಾಗಿದ್ದರು. ಅದರಲ್ಲೂ ರಘುನಂದನನ್ನು ಕಂಡರೆ ಸಾಯಿಬಾಬಾರವರಿಗೆ ಎಲ್ಲಿಲ್ಲದ ಪ್ರೀತಿ. ಬಾಬಾರವರು ಅವನಿಗೆ ಸಿಹಿ ತಿಂಡಿಯನ್ನು ನೀಡಿ ಓಲೈಸುವುದು, ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುವುದು, ಹಾಗೆ ಕೆಲವೊಮ್ಮೆ ಅವನ ಮೂಗನ್ನು ಒರೆಸುವುದನ್ನು ಮಾಡುತ್ತಿದ್ದರು. ದುರದೃಷ್ಟವಶಾತ್ ರಘುನಂದನನಿಗೆ ಸಿಡುಬು ಕಾಯಿಲೆ ಬಂದು ತನ್ನ 5ನೇ ವಯಸ್ಸಿನಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದನು. ಇದನ್ನು ಕಂಡು ಅವನ ತಾಯಿಗೆ ಅತೀವ ದುಃಖವಾಯಿತು. ಅವನ ತಾಯಿ ಓಡುತ್ತಾ ಬಂದು ಸಾಯಿಬಾಬಾರವರ ಕಾಲುಗಳನ್ನು ಹಿಡಿದುಕೊಂಡು, ಬಾಬಾ, ರಘು ನಿಮಗೆ ಪ್ರೀತಿಪಾತ್ರನಾದ ಹುಡುಗನಾಗಿದ್ದ. ಅವನನ್ನು ಬಹಳವಾಗಿ ಓಲೈಸುತ್ತಿದ್ದಿರಿ. ಆದರೆ ಅವನನ್ನು ಹೀಗೆ ಸಾಯಲು ಏಕೆ ಬಿಟ್ಟಿರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಬಾಬಾರವರು, ರಘು ನಿನ್ನ ಮಗನಾಗಿದ್ದ ಹಾಗೂ ನನಗೆ ಪ್ರೀತಿಪಾತ್ರನಾಗಿದ್ದ. ಆದರೆ ಅವನು ಆಧ್ಯಾತ್ಮಿಕದತ್ತ ಹೆಚ್ಚು ಒಲವು ತೋರುತ್ತಲಿದ್ದ. ಅವನ ಆಧ್ಯಾತ್ಮಿಕ ಮಟ್ಟ ಅತ್ಯಂತ ಶ್ರೇಷ್ಠದಾಗಿತ್ತು. ಆದರೆ ಈ ಕ್ರೂರ ಪ್ರಪಂಚದಲ್ಲಿ ಅವನು ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟವಾಗಿತ್ತು. ಆದರೆ ನಾನು ಅವನು ಮತ್ತೆ ನಿನ್ನ ಮಗನಾಗಿ ಹುಟ್ಟುವಂತೆ ಮಾಡುತ್ತೇನೆ ಎಂದರು. ಸಾಯಿಬಾಬಾರವರು ಈ ರೀತಿಯಲ್ಲಿ ಸಂತೈಸಿದ ಮೇಲೆ ರಘುನಂದನ ತಾಯಿ ವಾಸ್ತವ ಪ್ರಪಂಚಕ್ಕೆ ಮರಳಿದರು. ಸಾಯಿಬಾಬಾರವರ ಹಿತನುಡಿಗಳು ಅವರಿಗೆ ಎಂತಹ ಕಠಿಣ ಸಂದರ್ಭದಲ್ಲಿಯೂ ಆಂತರಿಕ ಸ್ಥೈರ್ಯವನ್ನು ತುಂಬಿ ಅದನ್ನು ಶಾಂತ ರೀತಿಯಿಂದ ಎದುರಿಸುವ ಶಕ್ತಿಯನ್ನು ನೀಡುತ್ತಿದ್ದವು. ಬಾಬಾರವರ ಹಿತವಚನಗಳು ಅತ್ಯಂತ ಪ್ರಭಾವ ಬೀರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದಿಗೂ ಅವರ ಹಿತವಚನಗಳನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಅವುಗಳು ಎಷ್ಟು ಪ್ರಭಾವಶಾಲಿ ಎಂದು ಮನದಟ್ಟಾಗುತ್ತದೆ. ಆ ಸಮಯದಲ್ಲಿ ಉಪಾಸನಿ ಮಹಾರಾಜ್ ರವರು ಸಾಯಿಬಾಬಾರವರ ಆಜ್ಞೆಯ ಮೇರೆಗೆ ಖಂಡೋಬಾ ಮಂದಿರದಲ್ಲಿ ವಾಸಿಸುತ್ತಿದ್ದರು. ಸುರೀಂದರ್ ಹಾಗೂ ಅವನ ತಾಯಿ ಆಗಾಗ್ಗೆ ಭೇಟಿ ನೀಡಿ ಉಪಾಸಿನಿಯವರೊಡನೆ ಸ್ವಲ್ಪ ಕಾಲ ಕಳೆಯುವ ಪರಿಪಾಠವನ್ನು ಇಟ್ಟುಕೊಂಡಿದ್ದರು. ರಘುನಂದನ್ ಮೃತನಾದ ಕೆಲವು ದಿನಗಳ ತರುವಾಯ ಒಂದು ದಿನ ಅವರಿಬ್ಬರು ಉಪಾಸಿನಿಯವರನ್ನು ಭೇಟಿ ಮಾಡಿದರು. ಅವರನ್ನು ನೋಡಿ ಉಪಾಸಿನಿ ರಘುನಂದನ್ ಎಂದು ಅಳಲು ಪ್ರಾರಂಭಿಸಿದರು. ಸುರೀಂದರ್ ಅವರ ತಾಯಿ ಅವರಿಗೆ, ನಾನು ನನ್ನ ಮಗ ರಘುವನ್ನು ಕಳೆದುಕೊಂಡಿದ್ದಕ್ಕೆ ನೀವೇಕೆ ದುಃಖಿಸುತ್ತಿದ್ದೀರಿ? ಎಲ್ಲ ನನ್ನ ಪ್ರಾರಬ್ಧದ ಕರ್ಮ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲ. ಅದಕ್ಕೆ ಹೀಗಾಯಿತು ಅಷ್ಟೇ ಎಂದು ಸಮಾಧಾನ ಮಾಡಿದರು. ಸುರೀಂದರ್ ನನ್ನ ತಾಯಿ ರಘುನಂದನ್ ಅಕಾಲಿಕ ಮರಣವನ್ನು ಒಪ್ಪಿಕೊಂಡು ಶಾಂತಿಯಿಂದ ಇರುವುದನ್ನು ಕಂಡು ನನಗೆ ಸಂತೋಷವಾಯಿತು ಎಂದು ನುಡಿಯುತ್ತಾರೆ. ಪ್ರಸ್ತುತ ಜನ್ಮದಲ್ಲಿ ರಘುನಂದನನ ಕೆಲಸ ಮುಗಿದಿದ್ದುದರಿಂದ ಸಾಯಿಬಾಬಾರವರು ಅವನು ಸಾಯಲು ಬಿಟ್ಟರು. ಅವನು ತೀವ್ರ ಆಧ್ಯಾತ್ಮಿಕತೆಯತ್ತ ವಾಲಿದ್ದರೂ ಕೂಡ ಬಾಬಾರವರು ಅವನನ್ನು ಮತ್ತೆ ಹುಟ್ಟುವಂತೆ ಮಾಡುತ್ತೇನೆ ಎಂಬ ಭರವಸೆಯನ್ನು ಅವನ ತಾಯಿಗೆ ನೀಡಿದರು. ಸಾಯಿಬಾಬಾರವರಲ್ಲಿ ಲೀನವಾದ ವಿಮೋಚನೆಗೊಂಡ ಆತ್ಮಗಳು ಕೂಡ ಸಾಯಿಬಾಬಾರವರ ಆಜ್ಞೆಯನ್ನು ಪಾಲಿಸುತ್ತವೆ ಹಾಗೂ ಸಾಯಿಬಾಬಾರವರು ಕರೆದಾಗ ಈ ಭೂಮಿಯಲ್ಲಿ ಮತ್ತೆ ಬೇರ್ಪಟ್ಟ ಆತ್ಮವಾಗಿ ಹುಟ್ಟುತ್ತವೆ. ಓಂ ಶ್ರೀ ಸಾಯಿನಾಥಾಯ ನಮಃ.